ರಾಜಧಾನಿ ಬೆಂಗಳೂರಿನಲ್ಲಿ ರಣ ಬಿಸಿಲಿನ ನಡುವೆ ವರ್ಣನ ಎಂಟ್ರಿ ಸಖತ್ ಖುಷಿಯನ್ನ ರಾಜಧಾನಿ ಜನಕ್ಕೆ ತಂದಿದೆ. ಬಿಸಿಲ ಝಳಕ್ಕೆ ಬೆಂದು ಹೋಗಿದ್ದ ಬೆಂಗಳೂರಿಗರಿಗೆ ಮಳೆಯ ಸಿಂಚನವಾಗಿದೆ. ಬಿಸಿಲ ಝಳಕ್ಕೆ ಬೆಂಗಳೂರಿಗರಂತೂ ಒಂದು ರೀತಿ ಬೆಂದು ಹೋಗಿದ್ರು. ಸದ್ಯ ಮಳೆಯ ಸಿಂಚನದಿಂದಾಗಿ ಸಂತಸದ ಮನೆ ಮಾಡಿದೆ. ಬಿಸಿಲಿಗೆ ಹೈರಾಣಾಗಿದ್ದ ಬೆಂಗಳೂರಿಗರು ಫುಲ್ ಖುಷಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಮಧ್ಯಾಹ್ನದ ಮಳೆಯಾಗಿದೆ. ಯಶವಂತಪುರ, ಮೆಜೆಸ್ಟಿಕ್, ಕೆಆರ್ ಸರ್ಕಲ್, ಕೆಆರ್ ಮಾರ್ಕೆಟ್, ಟೌನ್ ಹಾಲ್, ರಿಚ್ಮಂಡ್ ಸರ್ಕಲ್, ಎಂಜಿ ರಸ್ತೆ ಸುತ್ತಮುತ್ತ ಮಳೆಯಾಗಿದೆ. ಬಹುತೇಕ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇತ್ತು. ಸೊ ಮೋಡ ಕವಿದ ವಾತಾವರಣ ನೋಡಿ ಜನ ಸಹಜವಾಗಿ ಅಯ್ಯೋ ಹೀಗಿರುತ್ತೆ, ಜೋರ್ ಗಾಳಿ ಬಂದ ತಕ್ಷಣ ಮೋಡ ಸರಿದು ಹೋಗಿ ಮಳೆ ಬರಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಮಳೆ ಆಗ್ತಾ ಇದೆ ಅನ್ನುವಂಥದ್ದನ್ನ. ಸಹಜವಾಗಿ ಬೆಂಗಳೂರಿಗರು ಹಲವು ತಿಂಗಳುಗಳ ನಂತರದಲ್ಲಿ ಮಳೆಯನ್ನ ನೋಡ್ತಾ ಇರೋದ್ರಿಂದ ಮಳೆಯಲ್ಲಿ ಎಂಜಾಯ್ ಮಾಡ್ತಾ ಇರುವಂತಹ ಚಿತ್ರಣ. ಅದರಲ್ಲೂ ಪುಟ್ಟ ಪುಟ್ಟ ಮಕ್ಕಳು ಮಳೆ ನೀರನ್ನ ಹಿಡಿದು ಯಾವ ರೀತಿಯಾಗಿ ಆಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ರಿ. ರಸ್ತೆಗಳಲ್ಲಿ ಯಾವ ರೀತಿಯಾದಂತಹ ಮಳೆಯ ಸಿಂಚನ ಆಗಿರ್ತಕ್ಕಂತಹ ದೃಶ್ಯ ಗಮನ ಸೆಳೀತಾ ಇದೆ ಅಂತ. ಬಹಳಷ್ಟು ಬಿಸಿಲು ಆವರಿಸಿಕೊಂಡಿತ್ತು. ಜನ ಸಹಜವಾಗಿ ಮನೆಯಿಂದ ಹೊರಬರೋದಕ್ಕೂ ಕೂಡ ಯೋಚಿಸುವಂತಹ ಪರಿಸ್ಥಿತಿ. ಆ ಪರಿಪ್ರಮಾಣದಲ್ಲಿ ಬಿಸಿಲು, ಉಷ್ಣ ಗಾಳಿ. ಸೊ ಇದೆಲ್ಲದರ ಮಧ್ಯದಲ್ಲಿ ಮಳೆ ಆಯಿತು ಅಂತಂದ್ರೆ ಯಾರಿಗೆ ತಾನೇ ಸಂತಸ ಆಗಲ್ಲ ಹೇಳಿ. ಈ ಮೇ ತಿಂಗಳಿನಲ್ಲಿ ಒಂದಷ್ಟು ಉತ್ತಮ ಮಳೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನ ಸೂಚನೆಯನ್ನ ಕೂಡ ಹವಾಮಾನ ಇಲಾಖೆ ಕೊಟ್ಟಿದೆ. ಸೊ ಈ ಮಳೆ ಮುಂದುವರೆದಂತೆ ಇದೇ ರೀತಿಯಾಗಿ ಕಂಟಿನ್ಯೂ ಆದರೆ ಒಂದೊಳ್ಳೆ ಮಳೆಯನ್ನ ನಿರೀಕ್ಷೆ ಮಾಡಬಹುದು ಅಂದುಕೊಂಡ ಹಾಗೆ. ಸೊ ಹಾಗೆ ಬಂದು ಹೀಗೆ ಹೋದ್ರೆ ಮತ್ತೆ ಅದೇ ಸಮಸ್ಯೆ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಈ ಸರಿ ಅಂತಹ ಮಳೆ ಆಗಲಿಲ್ಲ. ಆ ಕಾರಣದಿಂದಾಗಿ ಬೇಸಿಗೆಯ ಧಗೆ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ರಿ. ಎಲ್ಲ ಕಡೆಯಲ್ಲೂ ಕೂಡ ಜನ ಮಧ್ಯಾಹ್ನದ ಹೊತ್ತಿಗೆ ಹೊರಗೆ ಬರೋದಕ್ಕೆ ಹಿಂದೆ ಮುಂದೆ ನೋಡುವಂತಹ ಪರಿಸ್ಥಿತಿ ಇದೆ. ಇವತ್ತು ಮಧ್ಯಾಹ್ನದ ಮಳೆಯಾಗಿದೆ. ಬೆಂಗಳೂರಿನ ಹಲವು ಏರಿಯಾಗಳ ದೃಶ್ಯವನ್ನ ತೋರಿಸ್ತಾ ಇದ್ದೀವಿ. ರಸ್ತೆಗಳಲ್ಲಿ ಮಳೆ ನೀರು ಬಿದ್ದಿರ್ತಕ್ಕಂಥದ್ದು ಮತ್ತು ವಾಹನ ಸವಾರರು ಮಳೆಯ ನಡುವೆಯೂ ಕೂಡ ಸಂಚಾರ ಮಾಡ್ತಿದ್ದಾರೆ. ಸಾಮಾನ್ಯವಾಗಿ ಮಳೆ ಬರ್ತಾ ಇದೆ ಅಂತಂದ್ರೆ ಸೈಡ್ಗೆ ಹಾಕ್ಬಿಟ್ಟು ನಿಂತ್ಕೊಳ್ಳೋಣಪ್ಪ ಅಂತಾರೆ. ಬಟ್ ಈ ಮಳೆ ಬಂದಿದ್ರಿಂದ ಒಂದಷ್ಟು ತಂಪಾದ್ರೂ ಆಗುತ್ತೆ ಅನ್ನುವಂತಹ ಭಾವನೆ ಸಹಜವಾಗಿ ಇದ್ದಿರಬಹುದೇನೋ ವಾಹನ ಸವಾರರಿಗೆ. ಹಾಗಾಗಿ ಮಳೆಯ ನಡುವೆಯೇ ಅವರು ಕೂಡ ಎಂಜಾಯ್ ಮಾಡ್ತಾ ಗಾಡಿ ಓಡಿಸ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ರೈಟ್, ನಮ್ಮ ಇಬ್ಬರು ಪ್ರತಿನಿಧಿಗಳು ಜಾಯ್ನ್ ಆಗ್ತಾ ಇದ್ದಾರೆ ಲೈವ್ಗೆ. ಅವರಿಬ್ಬರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ಳೋಣ. ರೇಸ್ ಕೋರ್ಸ್ನಿಂದ ನಮ್ಮ ಜೊತೆಗೆ ಲೈವ್ಗೆ ಜಾಯ್ನ್ ಆಗ್ತಾ ಇದ್ದಾರೆ ಮಾರುತಿ ಮತ್ತು ನಾಗರಬಾವಿಯಿಂದ ಮಾದೇಶ್. ಇಬ್ಬರು ಕೂಡ ಲೈವ್ನಲ್ಲಿದ್ದಾರೆ. ಸೊ ಇಬ್ರು ಮಳೆಯನ್ನ ಎಂಜಾಯ್ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ. ಬಟ್ ಮಾರುತಿ, ಛತ್ರಿ ಯಾಕೆ ಇಟ್ಕೊಂಡಿದ್ದೀರಾ? ಮಳೆ ಬೇಡ ಅನಿಸ್ತಾ ಇದೆಯಾ? ಮಳೆ ಈಗಲೂ ಬರ್ತಿದೆ ಆ ಕಾರಣಕ್ಕೆ. ಯಾಕೆಂದ್ರೆ ಮಳೆ ಬೇಡ ಅನ್ನೋದೆಲ್ಲ, ಛತ್ರಿ ಇಟ್ಕೊಂಡು ಅನಿವಾರ್ಯ. ಯಾಕೆಂದ್ರೆ ಮೈಕ್ ಕೂಡ ನೆಂದೋಗುತ್ತೆ ಈ ಸಂದರ್ಭದಲ್ಲಿ. ಛತ್ರಿ ಹಿಡದೆ ನಾವು ಈಚೆ ನಿಂತ್ಕೊಂಡ್ರೆ. ನಿಮ್ಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ದಿವ್ಯಾ, ಬೆಂಗಳೂರಿನ ಬಹುತೇಕ ಕಡೆ ಇವತ್ತು ಮಳೆಯ ಸಿಂಚನ ಆಗಿದೆ ಅಂತ ಹೇಳ್ಬೋದು. ನಿನ್ನೆ ಕೂಡ ಸಂಜೆ ವೇಳೆಗೆ ಒಂದು ಭಾಗದಲ್ಲಿ, ಅಂದರೆ ಬೆಂಗಳೂರಿನ ಕೆಲವು ಭಾಗದಲ್ಲಿ ಮಳೆ ಆಯಿತು. ಇವತ್ತು ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಮಳೆ ಆಗ್ತಿರುವಂಥದ್ದು. ಇವಾಗ ಮಧ್ಯಾಹ್ನ 3 ಗಂಟೆ ನಮಗೆ ದೃಶ್ಯಗಳಲ್ಲಿ ಯಾವ ರೀತಿ ಕಾಣಿಸ್ತಿದೆ ಅಂದರೆ, ಸಂಜೆಯ ಸಮಯದಲ್ಲಿ ಒಂದು 6 ಗಂಟೆ 7 ಗಂಟೆದಲ್ಲಿ ಬೆಂಗಳೂರು ಯಾವ ರೀತಿ ಇತ್ತು ಆ ರೀತಿ ಕಾಣಿಸ್ತಿರುವಂಥದ್ದು. ಮಳೆಯಲ್ಲಿ ಜನ ಖುಷಿಯಲ್ಲೇ ಸಂಚಾರ ಮಾಡ್ತಿದ್ದಾರೆ. ಹೇಗೂ ಮಳೆ ಬಂತಲ್ಲಪ್ಪ, ಮಳೆಯಲ್ಲಿ ನೆನ್ಕೊಂಡೋದ್ರೂ ಪರವಾಗಿಲ್ಲ, ಇಷ್ಟು ದಿನ ಆದಮೇಲೆ ಬೆಂಗಳೂರಲ್ಲಿ ಮಳೆ ಆಗ್ತಿದೆಯಲ್ಲ. ಕಳೆದ 1 ವರ್ಷ ಆಯಿತು ಮಳೆ ಬಂದು. ಯಾಕಂದರೆ ಕಳೆದ ಜನವರಿಯಿಂದ ಇಲ್ಲಿವರೆಗೂ ಈ ವರ್ಷದಲ್ಲಿ ಇದೇ ಮೊದಲ ಮಳೆ ಈ ಮಟ್ಟಕ್ಕೆ ಆಗ್ತಿರುವಂಥದ್ದು. ಮತ್ತು ಈ ಕಳೆದ ಜನವರಿಯಿಂದನೂ ಸಹ ಜನ ತತ್ತರಿಸಿ ಹೋಗ್ಬಿಟ್ಟಿದ್ರು ಬಿಸಿಲಿನ ಬೇಗೆಗೆ. ಟೆಂಪ್ರೇಚರ್ 37, 38, 40 ಡಿಗ್ರಿವರೆಗೂ ರೀಚ್ ಆಗ್ತಿತ್ತು ಸಿಲಿಕಾನ್ ಸಿಟಿಯಲ್ಲಿ. ಜೊತೆಗೆ ಉಷ್ಣ ಅವೇ ಕೂಡ ಇರೋ ಕಾರಣಕ್ಕೆ ಏನು ಮಧ್ಯಾಹ್ನದ ಹೊತ್ತು ಹೊರ ಬರೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅಷ್ಟರ ಮಟ್ಟಿಗೆ ಬಿಸಿ ಗಾಳಿ ಕೂಡ ಬೀಸ್ತಿತ್ತು. ಇದಕ್ಕೆಲ್ಲದಕ್ಕೂ ಇವತ್ತು ವರ್ಣದೇವ ತಂಪೆರೆದಿದ್ದಾನೆ ಅಂತಲೇ ಹೇಳ್ಬೋದು. ರಸ್ತೆಗಳೆಲ್ಲ ಈಗ ನೆಂದಿರುವಂಥದ್ದು ಕಾಣಿಸ್ತಿದೆ. ಬೆಂಗಳೂರಿನ ಬಹುತೇಕ ಕಡೆಯಲ್ಲಿ ಹೆಬ್ಬಾಳ ಆಗಿರ್ಬೋದು, ಯಲಹಂಕ ಆಗಿರ್ಬೋದು, KR ಪುರಂ ಆಗಿರ್ಬೋದು, ಬೆಂಗಳೂರಿನ ಸೌತ್ ಭಾಗಕ್ಕೆ ಬಂದರೆ ಅಲ್ಲೂ ಕೂಡ ಮಳೆ ಆಗಿರುವಂಥದ್ದು. ಮತ್ತು ಬೆಂಗಳೂರಿನ ಪಶ್ಚಿಮ ಭಾಗದಲ್ಲೂ ಮಳೆ ಆಗ್ತಾ ಇದೆ. ಹವಾಮಾನ ಇಲಾಖೆ ಹಿಂದೆನೇ ಎಚ್ಚರಿಕೆ ಕೊಟ್ಟಿತ್ತು, ಇವತ್ತು ಸಂಜೆ ಒಳಗೆ ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಮಳೆ ಆಗುತ್ತೆ ಅಂತ. ಆ ಹಿನ್ನೆಲೆಯಲ್ಲಿ ಇವಾಗ ಮಳೆ ಆಗ್ತಿರುವಂಥದ್ದು. ಮೇ ಮಂತಲ್ಲಿ ಮೊದಲ ಆರಂಭದಲ್ಲೇ ಮಳೆ ಆಗ್ತಿರೋದ್ರಿಂದ ಜನ ತುಂಬ ನಿರೀಕ್ಷೆ ಇದೆ. ಯಾಕಂದರೆ ಮೇಯಲ್ಲಿ ಅತಿ ಹೆಚ್ಚು ಬಿಸಿಲಿರುತ್ತೆ ಅನ್ನೋದು ಸಹ ಈಗಾಗಲೇ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ಕೊಟ್ಟಿದೆ. ಉಷ್ಣ ಹವೆ ಇನ್ನೂ 3-4 ದಿವಸ ಮುಂದುವರಿಯುತ್ತೆ ಅಂತಲೂ ಸಹ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಅದರ ಜೊತೆಗೆ ಮಳೆ ಆಗ್ತಿರೋದ್ರಿಂದ ಇನ್ನೂ ಕೂಡ ಇನ್ನೊಂದು 3-4 ದಿವಸದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣಾಂಶ ದಾಖಲಾಗುವ ಸಾಧ್ಯತೆಯೂ ಇದೆ. ಹಾಗೆ ಇನ್ನು 2-3 ದಿವಸ ಮಳೆ ಆಗುವಂಥ ಸಾಧ್ಯತೆಯೂ ಇದೆ ಅಂತ ಈಗಾಗಲೇ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ಕೂಡ
ದಿವ್ಯಾ ನೀಡಿರುವಂಥದ್ದು. ಈಗ ಸದ್ಯ ನಾನು ರೇಸ್ ಕೋರ್ಸ್ ರಸ್ತೆಯಲ್ಲಿ ಯಾವ ರೀತಿ ದೃಶ್ಯಗಳು ಕಾಣಿಸ್ತಿದೆ ಅಂದ್ರೆ ನಾವೆಲ್ಲೋ ಮಳೆಗಾಲದಲ್ಲಿ ಈ ಹಿಂದೆ ಮಳೆ ಬಂದಾಗ ತುಂಬಾ ಖುಷಿ ಆಗ್ತಿತ್ತು. ಬೆಂಗಳೂರಲ್ಲಿ ಮಳೆ ಆಯ್ತು ಅಂದ್ರೆ ಈ ಸಂದರ್ಭದಲ್ಲಿ ಯಾಕಂದ್ರೆ ಇಷ್ಟು ದಿನ ಆದ್ಮೇಲೆ ಮಳೆ ಆಗ್ತಿರೋದ್ರಿಂದ ಬಹಳ ಸಂತೋಷದ ವಿಚಾರ. ಬಿಸಿಲಿನ ಬೇಗೆಗೆ ಎಲ್ಲ ತತ್ತರಿಸಿ ಈಚೆ ಬರೋದಕ್ಕೆ ಕಷ್ಟ ಆಗ್ತಿತ್ತು. ಈಗ ಮಳೆ ಅದಕ್ಕೆಲ್ಲ ಒಂದು ಏನು ಒಂದು ರೀತಿಯಲ್ಲಿ ತಂಪೆರಿತಾ ಇದ್ದಾನೆ ಅಂತಾನೆ ಹೇಳ್ಬೋದು ದಿವ್ಯಾ. ಓಕೆ, ಈಗ ಮಾದೇಶ್ ನಾಗರಬಾವಿಯಿಂದ ಲೈವ್ ನಲ್ಲಿದ್ದಾರೆ. ಮಾದೇಶ್, ಮೇ ತಿಂಗಳಿನಲ್ಲಿ ಒಂದಷ್ಟು ಮಳೆಯ ನಿರೀಕ್ಷೆಯನ್ನ ಮಾಡಲಾಗಿದೆ. ನಿರೀಕ್ಷಿತ ಪ್ರಮಾಣದ ಮಳೆಯ ಆರಂಭ ಆದಂತೆ ಕಾಣಿಸ್ತಾ ಇದೆಯಾ ಈ ಮಳೆಯನ್ನ ಗಮನಿಸ್ತಾ ಇದ್ರೆ? ಖಂಡಿತವಾಗ್ಲೂ ದಿವ್ಯಾ, ಯಾಕಂದ್ರೆ ಅಂದ್ರೆ ಪೂರ್ವ ಮುಂಗಾರು ಶುರುವಾಗುತ್ತೆ ಅನ್ನುವಂತ ವರದಿಯನ್ನ ಹವಾಮಾನ ಇಲಾಖೆಯವರು ಕೊಟ್ಟಿದ್ರು, ಅಂದ್ರೆ ಮುನ್ಸೂಚನೆ ಕೊಟ್ಟಿದ್ರು. ಅದರಂತೆ ಈಗ ಮೇ ಪ್ರಾರಂಭದಲ್ಲೇ ಒಂದು ರೀತಿ ಮಳೆ ಬರ್ತಾ ಇರುವಂತದ್ದು. ಅದು ಕೂಡ 150 ದಿನಗಳಾಗಿ ಆಗೋಗಿತ್ತು ಮಳೆ ಬಂದು. ಎಲ್ಲರೂ ಕೂಡ ಕಾಯ್ತಾ ಇದ್ರು ಯಾವಾಗಪ್ಪ ಮಳೆ ಬರುತ್ತೆ ಅನ್ನುವಂತ ನಿಟ್ಟಿನಲ್ಲಿ. ಈಗ ನಿನ್ನೆ ಶುರುವಾದಂತ ಮಳೆ ಅಂದ್ರೆ ಬೆಂಗಳೂರಿನ ಕೆಲವು ಕಡೆ ಮಳೆ ಬಂತು, ಕೆಲವು ಕಡೆ ಮಳೆ ಬರಲಿಲ್ಲ. ಒಂದು ರೀತಿ ಮಳೆ ಬರದೇ ಇರೋ ಕಡೆಗಳಲ್ಲಿ ಜನ ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಇವತ್ತು ಬಹುತೇಕ ಬೆಂಗಳೂರಿನ ಹಲವು ಕಡೆಗಳಲ್ಲಿ, ಬಹುತೇಕ ಎಲ್ಲ ಕಡೆಗಳಲ್ಲೂ ಕೂಡ ಮಳೆ ಆಗ್ತಾ ಇದೆ. ಜನರಲ್ಲಿ ಖುಷಿ ವ್ಯಕ್ತ ಆಗ್ತಿದೆ, ಖುಷಿ ಪಡ್ತಿದ್ದಾರೆ. ಮತ್ತೆ ಇನ್ನು ಈಗ ಗಮನಿಸಬಹುದು ದೃಶ್ಯಗಳಲ್ಲಿ ಮಕ್ಕಳು ಕೂಡ ಎಂಜಾಯ್ ಮಾಡ್ತಿದ್ದಾರೆ ಮಳೆಯನ್ನ. ಎಂಜಾಯ್ ಮಾಡ್ತಾ ಅಂದ್ರೆ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಅಂದ್ರೆ ಪ್ರಾಣಿಗಳಾಗಿರ್ಬೋದು, ಮರ ಗಿಡಗಳಾಗಿರ್ಬೋದು, ಮನುಷ್ಯರಾಗಿರ್ಬೋದು, ಎಲ್ಲರೂ ಕೂಡ ಮಳೆ ಯಾವಾಗ ಬರುತ್ತೆ ಅನ್ನೋ ತರ ಕಾಯ್ತಾ ಇದ್ರು. ಅದರಂತೆ ಈಗ ಒಂದ್ ರೀತಿ ಜೋರಾಗಿ ಮಳೆ ಬರ್ತಾ ಇದೆ. ಒಂದು ರೀತಿ ಈಗ 7 ಗಂಟೆಯ ವಾತಾವರಣ ಅಂದ್ರೆ 7 ಗಂಟೆಯ ರೀತಿಯಾಗಿ ಕಂಡು ಬರ್ತಾ ಇರುವಂತದ್ದು ವಾತಾವರಣ. ಒಂದು ರೀತಿ ಏನು ಬಿರು ಬಿಸಿಲಿಂದ ಬೆಂದು ಹೋಗಿದ್ದಂತ ಬೆಂಗಳೂರಿಗೆ ಈ ಮಳೆ ಒಂದು ರೀತಿ ತಂಪೆರೆಯುವಂತ ಕೆಲಸವನ್ನ ಮಾಡ್ತಾ ಇದೆ. ಇದು ಮುಂದುವರಿಯುವಂತ ಸಾಧ್ಯತೆ ಕೂಡ ಇರುವಂತದ್ದು. ಹವಾಮಾನ ಇಲಾಖೆಯವರು ಹೇಳಿರುವಂತ ಪ್ರಕಾರ ಈ ಮಳೆ ಸ್ವಲ್ಪ ದಿನ ಮುಂದುವರಿಯುತ್ತೆ ಅನ್ನುವಂಥದ್ದು. ಅಂದ್ರೆ ಪೂರ್ವ ಮುಂಗಾರು ಏನಿದೆ, ಪೂರ್ವ ಮುಂಗಾರು ಈ ಬಾರಿ ಕೈ ಕೊಡಲ್ಲ. ಏನು ನಾವು ನಿರೀಕ್ಷೆ ಮಾಡಿದ್ದೀವಿ ಮುಂಗಾರು ಮಳೆಯನ್ನ, ಆ ಮುಂಗಾರು ಮಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಬರುತ್ತೆ ಅನ್ನುವಂಥ ಮಾಹಿತಿಯನ್ನು ಕೂಡ ಈಗ ಹವಾಮಾನ ಇಲಾಖೆಯವರು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾಗೂ ಕೂಡ ಅಂದ್ರೆ ಏನು ಇಷ್ಟು ದಿನಗಳ ಕಾಲ ಒಂದು ರೀತಿ ಬರಗಾಲದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ವಿ, ಕುಡಿಯೋದಕ್ಕೂ ನೀರು ಸಿಗದಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ವಿ, ಅವು ಯಾವುದು ಕೂಡ ಇರೋದಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಿದೆ. ಒಂದು ರೀತಿ ಖುಷಿಯ ಕ್ಷಣಗಳು ಇನ್ಮೇಲೆ ಬರುತ್ತೆ ಅನ್ನುವಂಥದ್ದು. ಅಂದ್ರೆ ಬಿರು ಬಿಸಿಲಿನಿಂದ ನೊಂದಿದ್ದಂಥ ಬೆಂದಿದ್ದಂಥ ಜನಕ್ಕೆ ಒಂದು ರೀತಿ ಮಳೆ ಒಂದು ರೀತಿ ಆಸರೆಯಾಗಿ ಬಂದಿದೆ. ಇದೇ ರೀತಿಯಾಗಿ ಮುಂದುವರಿಯುತ್ತಾ ಅನ್ನುವಂಥದ್ದು. ಅಂದ್ರೆ ಹವಾಮಾನ ಇಲಾಖೆಯವರು ಹೇಳಿರುವಂಥ ಪ್ರಕಾರ ಈ ಮಳೆ ಏನಿದೆ ಪೂರ್ವ ಮುಂಗಾರು ಮಳೆ ಇದು ಕಂಟಿನ್ಯೂ ಆಗುತ್ತೆ ಅನ್ನುವಂಥದ್ದು. ಮೇ ತಿಂಗಳಲ್ಲಿ ಏನು ನಾವು ನಿರೀಕ್ಷೆ ಮಾಡಿದ್ದೀವಿ ಪೂರ್ವ ಮುಂಗಾರು ಮಳೆ ಅಷ್ಟರ ಪ್ರಮಾಣದಲ್ಲಿ ಬರುತ್ತೆ. ಜೊತೆಗೆ ಮುಂಗಾರು ಮಳೆಯನ್ನು ಕೂಡ ಏನು ನಾವು ನಿರೀಕ್ಷೆ ಮಾಡಿದ್ದೀವಿ ಆ ಪ್ರಮಾಣದಲ್ಲಿ ಬರುತ್ತೆ ಅನ್ನುವಂಥದ್ದು. ಅಂದ್ರೆ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಬರುತ್ತೆ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಒಂದು ರೀತಿ ಖುಷಿಯ ವಿಚಾರ ಇದು. ಮಳೆ ಈಗ ಬೆಂಗಳೂರಿನ ಬಹುತೇಕ ಎಲ್ಲ ಕಡೆಗಳಲ್ಲೂ ಕೂಡ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹಲವು ಜನ ಎಂಜಾಯ್ ಮಾಡ್ತಿದ್ದಾರೆ. ಹಲವರು ಈಗ ನೋಡ್ಬೋದು ಅಂದ್ರೆ ಈಗ ಮಳೆ ಬರುತ್ತಾ ಇಲ್ವಾ ಅನ್ನುವಂಥದ್ದು ಗೊತ್ತಿಲ್ಲ. ಯಾಕಂದ್ರೆ ನಿನ್ನೆ ಸಾಕಷ್ಟು ಕಡೆಗಳಲ್ಲಿ ಮಳೆ ಬಂದಿರಲಿಲ್ಲ. ಅದರಿಂದಾಗಿ ಮಳೆ ಬರುತ್ತಾ ಇಲ್ವಾ, ಸುಮ್ಮನೆ ಮೋಡ ಮುಚ್ಕೊಂಡಿದೆ ಅನ್ನೋ ಥರ ಎಲ್ಲರೂ ಕೂಡ ಓಡಾಡ್ತಾನೆ ಇದ್ರು. ಈಗ ಎಲ್ಲರೂ ಕೂಡ ಎಲ್ಲೆಲ್ಲಿದ್ದಾರೋ ಅಲ್ಲೇ ಸ್ಟಕ್ ಆಗಿದ್ದಾರೆ. ನೀವು ಗಮನಿಸ್ಬೋದು ಅಂಗಡಿಗಳಲ್ಲಿ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲವೂ ಕೂಡ ಸ್ಟಕ್ ಆಗಿದ್ದಾರೆ ಜನ. ಮಕ್ಕಳನ್ನ ಗಮನಿಸ್ಬೋದು, ಮಕ್ಕಳೆಲ್ಲರೂ ಕೂಡ ಎಂಜಾಯ್ ಮಾಡ್ತಿದ್ದಾರೆ ಮಳೆಯನ್ನ ನೋಡಿ. ನಿನ್ನೆ ಹಲವು ಕಡೆ ಬಂದಿಲ್ಲ, ಇವತ್ತು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. ಯಾಕಂದ್ರೆ ಇಷ್ಟೊಂದು ಬಿಸಿಲನ್ನ ನೋಡಿದ್ರು, ಒಂದ್ ರೀತಿ ಹೊರಗಡೆನೂ ಹೋಗಕ್ಕಾಗದಂತ ಪರಿಸ್ಥಿತಿ, ಮನೆಯ ಒಳಗಡೆನೂ ಇರೋಕ್ಕಾಗದಂತ ಪರಿಸ್ಥಿತಿ ಇತ್ತು. ಈಗ ಎಲ್ಲರೂ ಕೂಡ ಖುಷಿಯಿಂದ ಎಂಜಾಯ್ ಮಾಡ್ತಿದ್ದಾರೆ ಮಳೆಯನ್ನ. ದಿವ್ಯಾ, ಸದ್ಯ ನಾಗರಬಾವಿ ಮತ್ತು ರೇಸ್ ಕೋರ್ಸ್ ರೋಡ್ ನಲ್ಲಿ ಯಾವ ರೀತಿಯಾಗಿ ಮಳೆಯಿಂದಾಗಿ ಗಮನ ಸೆಳೀತಾ ಇದೆ ರಸ್ತೆಗಳು ಅಂತ ತೋರಿಸ್ತಾ ಇದ್ರು ನಮ್ಮ ಪ್ರತಿನಿಧಿಗಳು.